ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿರಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಶಲ್ಯ, ಜರಾಸಂಧ ಮುಂತಾದಂತಹ ಪರಾಕ್ರಮಶಾಲಿಗಳು ಕೂಡ ಧನುಸ್ಸನ್ನ ಹಿರಿಯೇರಿಸದೆ, ಆ ಸ್ವಯಂವರದ ಪಣಕ್ಕಿಟ್ಟಂತಹ ಧನುಸ್ಸನ್ನ ಹೆದೆಯೇರಿಸದೆ ವಿಫಲರಾದಾಗ ಅರ್ಜುನ ಬ್ರಾಹ್ಮಣ ವೇಷದಲ್ಲಿ ಇದ್ದ. ಆ ಒಂದು ವೇಷದಿಂದಾಗಿಯೇ ಅಲ್ಲಿ ಹೋಗಿ ಅನಾಯಾಸವಾಗಿ ಆ ಬಿಲ್ಲಿಗೆ ಹೆದೆಯನ್ನು ಕಟ್ಟಿದ. ಅಷ್ಟು ಮಾತ್ರ ಅಲ್ಲ, 5 ಬಾಣಗಳಿಂದಾಗಿ ಆ ಲಕ್ಷ್ಯವನ್ನು ಭೇದಿಸಿ ದ್ರೌಪದಿಯನ್ನ ಗೆದ್ದ. ದ್ರೌಪದಿ ಆ ಉತ್ತಮವಾದಂತಹ ಕಮಲದ ಮಾಲೆಯನ್ನ ಅರ್ಜುನನ ಕೊರಳ ಮೇಲೆ ಹಾಕ್ತಾಳೆ. ಆ ರೀತಿಯಾಗಿ ಹಾಕಿದಾಗ ಅಲ್ಲಿದ್ದಂತಹ ಎಲ್ಲ ರಾಜಕುಮಾರರು ಕೂಡ ಒಂದು ರೀತಿಯಾದಂತಹ ಅಸಹನೆ ಸ್ಫೋಟವಾಗ್ತದೆ. ನಮ್ಮಂತಹ ಪರಾಕ್ರಮಶಾಲಿಗಳ ಕೈಯಲ್ಲಿ ಆಗದೇ ಇರುವುದನ್ನ ಇವನ್ಯಾರೋ ಒಬ್ಬ ಬ್ರಾಹ್ಮಣ ಮಾಡಿದ ಎಂಬುದಾಗಿ ಅಂದುಕೊಂಡು ಅವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ಬರ್ತಾರೆ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 133ನೇ ಶ್ಲೋಕದಿಂದ ಪ್ರಾರಂಭ. ದ್ರಷ್ಟುಂಚ ಕೇವಲ ಗತಿ ನತು ಕನ್ಯಕಾಯಾಃ ಅರ್ಥೇ ನ ಚಾಪಮಿಹ ವೃಷ್ಣಿವರಾಹ ಸ್ಪೃಶಂತು. ಇತ್ಯಾಜ್ಞೈವ ವರ ಚಕ್ರಧರಸ್ಯ ಲಿಪ್ಸಾಂ ಅಪ್ಯತ್ರ ಚಕ್ರುರಿಹ ನೈವ ಯದುಪ್ರವೀರಾಃ. ದ್ರಷ್ಟುಂ ಹಿ ಕೇವಲ ಗತಿ ನ ಚಾಪಂ ಇಹ ವೃಷ್ಣಿವರಾಹ ಸ್ಪೃಶಂತು. ಚಕ್ರಧರಸ್ಯ ಲಿಪ್ಸಾಂ ಅನ್ಯತ್ರ ನ ಅನ್ಯತ್ರ ಚಕ್ರುಃ ಇಹ ನ ಏವ ಯದುಪ್ರವೀರಾಃ. ಒಟ್ಟಿನಲ್ಲಿ ಅರ್ಜುನ ಸ್ವಯಂವರವನ್ನು ಗೆದ್ದ. ಇಲ್ಲಿ ನಮಗೆ ಯಾವುದೇ ಯಾದವ ವೀರರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕಾಣಿಸೋದಿಲ್ಲ, ಭಾಗವಹಿಸಿದ್ ಕಾಣಿಸೋದಿಲ್ಲ ಸ್ವಯಂವರದಲ್ಲಿ. ಆದರೆ ಯಾದವರು ಬಂದಿದ್ರು ಅಂತ ಹೇಳ್ತಾರೆ. ಯಾದವರು ಯಾಕೆ ಸ್ವಯಂವರದಲ್ಲಿ ಭಾಗವಹಿಸಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ವರಚಕ್ರಧರಸ್ಯ ಆಜ್ಞೆಯ. ವರಚಕ್ರಧರ ಶ್ರೇಷ್ಠವಾದಂತಹ ಚಕ್ರವನ್ನು ಹಿಡಿದಂಥವನು, ಅರ್ಥಾತ್ ಪರಮಾತ್ಮ, ಸುದರ್ಶನ ಚಕ್ರವನ್ನು ಹಿಡಿದಂತಹ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯಾಗಿತ್ತು ಅಂತೆ ಎಲ್ಲ ಯಾದವರಿಗೆ. ಏನು ಅಂತ ಆಜ್ಞೆ?
ನಾವೆಲ್ಲರೂ ಕೂಡ ಹೋಗೋದು ದ್ರಷ್ಟುಂ ಹಿ, ಕೇವಲ ಸ್ವಯಂವರವನ್ನ ನೋಡ್ಲಿಕ್ಕೆ ಮಾತ್ರ. ದ್ರಷ್ಟುಂ ಹಿ ಕೇವಲ ಗತಿ, ಹೋಗೋದು ಕೇವಲ ಆ ಒಂದು ಸ್ವಯಂವರವನ್ನು ನೋಡ್ಲಿಕ್ಕೋಸ್ಕರ ಹೊರತು ನದು ಕನ್ಯಕಾಯ ಅರ್ಥೆ. ನಾವ್ಯಾರೂ ಕೂಡ ಕನ್ಯೆಯನ್ನು ಬಯಸಿ ಹೋಗ್ತಾ ಇರೋದಲ್ಲ, ದ್ರೌಪದಿಯನ್ನ ಬಯಸಿ ಅಲ್ಲಿ ನಾವು ಹೋಗಿ ಸ್ವಯಂವರದಲ್ಲಿ ಭಾಗವಹಿಸಬೇಕು ಅಂತ ಅಲ್ಲಿ ಹೋಗ್ತಾ ಇರೋದಲ್ಲ. ಕೇವಲ ಆ ಸ್ವಯಂವರವನ್ನು ನೋಡ್ಲಿಕ್ಕೋಸ್ಕರ ವೀಕ್ಷಕರಾಗಿ ನಾವು ಹೋಗ್ತಾ ಇದ್ದೇವೆ ಎಂಬುದಾಗಿ ಹೋಗಬೇಕು ಅಂತ ಆ ಕೃಷ್ಣ ಎಲ್ಲ ಯಾದವರಿಗೂ ಕೂಡ ಆಜ್ಞೆ ಮಾಡಿದ್ದ. ಹಾಗಾಗಿ ನೀವ್ಯಾರೂ ಕೂಡ ಆ ಚಾಪಂ ನ ಸ್ಪೃಶಂತು, ಅಲ್ಲಿರುವಂತ ಬಿಲ್ಲನ್ನ ಮುಟ್ಲಿಕ್ಕೆ ಹೋಗ್ಬಾರ್ದು, ಅರ್ಥಾತ್ ಸ್ವಯಂವರದಲ್ಲಿ ಭಾಗವಹಿಸಬಾರದು ಅಂತ ಎಲ್ಲ ವೃಷ್ಣಿವರರಿಗೆ, ಯಾದವ ವೀರರಿಗೆ ಶ್ರೀಕೃಷ್ಣ ಪರಮಾತ್ಮ ಆಜ್ಞೆಯನ್ನು ಮಾಡಿದ್ದ. ಈ ಒಂದು ಆಜ್ಞೆ ಇದ್ದದ್ರಿಂದಾಗಿ ಯಾವ ಯದುಪ್ರವೀರರೂ ಕೂಡ, ಯಾದವ ಶ್ರೇಷ್ಠರೂ ಕೂಡ ಏನ್ ಮಾಡಲಿಲ್ಲ, ಲಿಪ್ಸಾಂ ನ ಚಕ್ರುಹು, ದ್ರೌಪದಿಯನ್ನ ಗೆಲ್ಲಬೇಕು, ಸ್ವಯಂವರವನ್ನ ಗೆಲ್ಲಬೇಕು ಎನ್ನುವಂತಹ ಆಸೆಯನ್ನ, ಲಿಪ್ಸಾ ಅಂದ್ರೆ ಆಸೆ, ಆಸೆಯನ್ನ ಪಡಲಿಲ್ಲ ಅಂತ. ಒಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಯಾವ ಯಾದವ ವೀರರು ಕೂಡ ದ್ರೌಪದಿಯನ್ನ ಬಯಸಲಿಲ್ಲ, ಸ್ವಯಂವರದಲ್ಲಿ ಭಾಗವಹಿಸಲಿಲ್ಲ. ಆದರೆ ಕೇವಲ ಸ್ವಯಂವರವನ್ನು ನೋಡಲಿಕ್ಕಾಗಿ ವೀಕ್ಷಕರಾಗಿ ಅಲ್ಲಿಗೆ ಬಂದಿದ್ದರು. ಮುಂದೆ ಭೀಮಸ್ತು ರಾಜ ಸಮಿತಿಂ ಪ್ರತಿ ಸಂಪ್ರಯಾತಾಂ ದೃಷ್ಟ್ವೈವ ಯೋಜನ ದಶೋಚ್ಛ್ರಯಮಾಶು ವೃಕ್ಷಂ. ಆರುಜ್ಯ ಸರ್ವ ನೃಪತೀನ್ ಅಭಿತೋ ಹ್ಯತಿಷ್ಠತ್ ದೃಷ್ಟ್ವಾ ಪಲಾಯನ ಪರಾಶ್ಚ ಬಭೂವುರೇತೆ. ಸರಿಯಾಗಿ ಬರ್ತಾ ಇದೆ ವಿಡಿಯೋ ನಂದು? ಬರ್ತಾ ಇದೆ ಗುರುವೆ. ಬರ್ತಾ ಇದೆ, ಸರಿ. ಏನು ಕೇಳಿಸೇ ಇಲ್ಲ. ಹಾ ಸರಿ, ಒಂದ್ ನಿಮಿಷ, ಒಂದೇ ನಿಮಿಷ. ಹ್ಮ್. ಪದಚ್ಛೇದ. ಭೀಮಃ ತು ರಾಜಸಮಿತಿಂ ಪ್ರತಿಸಂಪ್ರಯಾತಾಂ ದೃಷ್ಟ್ವಾ ಏವ ಯೋಜನದಶೋಚ್ಛ್ರಯಂ ಆಶು ವೃಕ್ಷಂ ಆರುಜ್ಯ ಸರ್ವನೃಪತೀನ್ ಅಭಿತಃ ಹಿ ಅತಿಷ್ಠತ್ ದೃಷ್ಟ್ವಾ ಪಲಾಯನಪರಾಃ ಚ ಬಭೂವುಃ ಏತೆ. ಹಿಂದೆ ಹೇಳಿದಂತೆ ಎಲ್ಲ ರಾಜಕುಮಾರರಿಗೆ ಕೂಡ ಭಾರಿ ಸಿಟ್ಟು ಬಂತು ಅಂತೆ, ನಮ್ಮ ಕೈಯಲ್ಲಿ ಆಗದೇ ಇರುವುದನ್ನ ಈ ಒಬ್ಬ ಬ್ರಾಹ್ಮಣ ಮಾಡಿಬಿಟ್ಟ ಅಂತ. ಅದಕ್ಕೆ ಮಹಾಭಾರತದಲ್ಲಿ ಬರುತ್ತೆ ಆ ಭಾಗ. ಅಥವಾ ಯದಿ ಕನ್ಯೇಯಂ ನೇಹ ಕಿಂಚಿತ್ ಬುಭೂಷತಿ ತಿಲಶಃ ಪ್ರವಿಭಜ್ಯೇನಾಂ ಯಾಮ ರಾಷ್ಟ್ರಾಣಿ ಪಾರ್ಥಿವ ಅಂತ
ಒಬ್ಬ ರಾಜ ಹೇಳ್ತಾನೆ, ನಾವ್ಯಾರೂ ಕೂಡ ಏನ್ ಮಾಡೋದು ಬೇಡ, ಈ ಒಂದು ದ್ರೌಪದಿಯನ್ನ ಈ ಬ್ರಾಹ್ಮಣನಿಗೆ ಕೊಡೋದು ಬೇಕಾಗೇ ಇಲ್ಲ. ಅವಶ್ಯವಾಗಿ ಇವಳು ನಮ್ಮಲ್ಲೇ ಯಾರನ್ನಾದ್ರೂ ಮದುವೆ ಆಗ್ಬೇಕು, ರಾಜಕುಮಾರರನ್ನೇ ಮದುವೆ ಆಗಬೇಕು ಈ ದ್ರೌಪದಿ. ಇವಳೊಬ್ಬ ಕ್ಷತ್ರಿಯ ಕನ್ಯೆ, ಹಾಗಾಗಿ ಇವಳು ಇನ್ನೊಬ್ಬ ಕ್ಷತ್ರಿಯರನ್ನೇ ಮದುವೆ ಆಗಬೇಕು, ಸರ್ವಥಾ ಒಬ್ಬ ಬ್ರಾಹ್ಮಣನನ್ನ ಮದುವೆ ಆಗಬಾರದು. ಒಂದು ವೇಳೆ ದ್ರೌಪದಿ ನಮ್ಮಲ್ಲಿ ಯಾರನ್ನಾದರೂ ಬಯಸದೆ ಹೋದರೆ, ಮದುವೆ ಆಗದೆ ಹೋದರೆ, ನಾವೇನ್ ಮಾಡೋಣ, ತಿಲಶಃ ಪ್ರವಿಭಜ್ಯೇನಾಂ, ಇವಳನ್ನ ಎಳ್ಳಿನಷ್ಟು ಸಣ್ಣ ಸಣ್ಣ ಚೂರುಗಳನ್ನಾಗಿ ಕತ್ತರಿಸಿ ನಮ್ಮ ನಮ್ಮ ದೇಶಗಳಿಗೆ ಕರೆದುಕೊಂಡು ಹೋಗೋಣ. ಅರ್ಥಾತ್ ಅವಳನ್ನ ಕೊಂದು ಅವಳ ದೇಹವನ್ನ ಎಳ್ಳಿನಷ್ಟು ಪುಡಿ ಪುಡಿಯಾಗಿ ಮಾಡಿ ಅದನ್ನ ನಾವು ತೆಗೆದುಕೊಂಡು ಹೋಗೋಣ. ಆದರೆ ಈ ಕ್ಷತ್ರಿಯ ಹೆಣ್ಣನ್ನ ಬ್ರಾಹ್ಮಣನಿಗೆ ಕೊಡೋದು ಬೇಡವೇ ಬೇಡ ಅಂತ ಅಷ್ಟು ಒಂದು ಅಲ್ಲಿಗೆ ಧಿಕ್ಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಬರುತ್ತೆ. ಒಟ್ಟಿನಲ್ಲಿ ಆ ಯಾವುದಕ್ಕೂ ಕೂಡ ಒಪ್ಪದೇ ಇದ್ದಾಗ ಅವರೇನ್ ಮಾಡಿದ್ರು, ಆ ಬ್ರಾಹ್ಮಣ ವೇಷದಲ್ಲಿ ಇದ್ದಂತಹ ಭೀಮಸೇನ ಮತ್ತು ಅರ್ಜುನನ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿಸಂಪ್ರಯಾತಾಂ ರಾಜ ಸಮಿತಿಂ, ಪ್ರತಿಸಂಪ್ರಯಾತ ಅಂದ್ರೆ ಆಕ್ರಮಣ, ಮೇಲೆದ್ದು ಬರುವುದು ಅಂತ. ತಮ್ಮ ಮೇಲೆ ಬರ್ತಾ ಇದ್ದಂತಹ ಆ ರಾಜರ ಸಮಿತಿಯನ್ನ, ಸಮಿತಿ ಅಂದ್ರೆ ಸಮೂಹ, ಆ ರಾಜರನ್ನ ಕಂಡು ಭೀಮಸೇನ ಏನ್ ಮಾಡಿದ, ಯೋಜನ ದಶೋಚ್ಛ್ರಯ ಅಂದ್ರೆ 10 ಯೋಜನದಷ್ಟು ಎತ್ತರ ಇದ್ದಂತಹ ದೊಡ್ಡ ವೃಕ್ಷವನ್ನ ಕಿತ್ತು ತಾನೇ ಮಾಡಿದ, ಸರ್ವ ನೃಪತೀನ್ ಅಭಿತಃ ಅತಿಷ್ಠತ್, ಎಲ್ಲ ರಾಜರಿಗೆ ಎದುರಾಗಿ ನಿಂತುಕೊಂಡ. ಎಲ್ಲ ರಾಜರು ಕೂಡ ಆಕ್ರಮಣ ಮಾಡಲಿಕ್ಕೆ ಅಂತ ಒಟ್ಟಾಗಿ ಬರ್ತಾ ಇದ್ದಾರೆ. ಅವರೆಲ್ಲರ ಎದುರುಗಡೆ ಕೂಡ ದೊಡ್ಡ ಮರವನ್ನು ಕಿತ್ತುಕೊಂಡು ಅದನ್ನು ಹಿಡಿದುಕೊಂಡು ಭೀಮಸೇನ ದೇವರ ನಿಂತ್ಕೊಳ್ತಾರೆ. ಯಾವಾಗ ಅಷ್ಟು ದೊಡ್ಡ ಮರವನ್ನ ಏಕಾಂಗಿಯಾಗಿ ಕಿತ್ತು ತಮ್ಮ ಕೈ ಹಿಡಿದುಕೊಂಡ್ರೋ, ಆವಾಗ ಅದನ್ನು ನೋಡಿದಂತಹ ಎಲ್ಲ ರಾಜ ಮಹಾರಾಜರು ಕೂಡ ಪಲಾಯನ ಪರಾಹ ಬಭೂವು, ಅಲ್ಲಿಂದಾಗಿ ಓಡಿ ಹೋಗಿ ಬಿಟ್ಟರು. ಮುಂದೆ ಭೀಮೋಯಮೇಷಃ ಪುರುಹೂತ ಸುತೋನ್ಯ ಏತೆ ಪಾರ್ಥ ಇತಿ ಸ್ಮ ಹಲಿನೇ ಹರಿರಭ್ಯವೋಚತ್. ದೃಷ್ಟ್ವೈವ ಸೋಪಿ ಮುದಮಾಪ ಶಿನೇಶ್ಚ ಪೌತ್ರಃ ಖಡ್ಗಂ ಪ್ರಗೃಹ್ಯ ಹರ್ಷಾತ್ ಪರಿಪುಪ್ಲುವೇತ್ರ. ಪದಚ್ಛೇದ. ಭೀಮಃ ಅಯಂ ಏಷಃ ಪುರುಹೂತಸುತಃ ಅನ್ಯಃ ಏತೆ ಪಾರ್ಥಾಃ ಇತಿ ಪುರುಹೂತಸುತಃ ಅನ್ಯೇ ಏತೆ ಪಾರ್ಥಾಃ ಇತಿ ಸ್ಮ ಹಲಿನೆ ಹರಿಃ ಅಭ್ಯವೋಚತ್. ದೃಷ್ಟ್ವಾ ಏವ ಸಹ ಅಪಿ ಮುದಂ ಆಪ ಶಿನೇಃ ಚ ಪೌತ್ರಃ ಖಡ್ಗಂ ಪ್ರಗೃಹ್ಯ ಹರ್ಷಾತ್ ಪರಿಪುಪ್ಲುವೆ ಅತ್ರ. ಈ ರೀತಿಯಾದಂತಹ ಒಂದು ಪ್ರಕ್ಷುಬ್ಧ ವಾತಾವರಣ ಏರ್ಪಟ್ಟಾಗ
ಬಲರಾಮನಿಗೆ ಸ್ವಲ್ಪ ಗೊಂದಲ ಆಯ್ತು, ಇದ್ಯಾಕೆ ಹೀಗೆ ಹಾಕ್ತಾ ಇದೆ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಅಯಂ ಭೀಮಃ, ಇವನು ಭೀಮಸೇನ. ಏಷಃ ಪುರುಹೂತ ಸುತಃ, ಇವನು ಅರ್ಜುನ. ಪುರುಹೂತ ಅಂದ್ರೆ ಇಂದ್ರ, ಹೂತ ಅಂದ್ರೆ ಯಜ್ಞ ಮಾಡೋದು, ಪುರುಹೂತ ಅಂದ್ರೆ ತುಂಬಾ ಸಲ ಯಜ್ಞ ಮಾಡಿದವನು ಅಂತ. ಅರ್ಥಾತ್ ಇಂದ್ರ ಪಟ್ಟಕ್ಕೆ ಬರಬೇಕಾದ್ರೆ 100 ಸಲ ವಿಶ್ವಜಿತ್ ಯಾಗವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅಷ್ಟು ಸಲ ಯಾಗವನ್ನು ಮಾಡಿದವನು, ಹೆಚ್ಚು ಯಾಗವನ್ನು ಮಾಡಿದವನು, ಹಾಗಾಗಿ ಪುರುಹೂತ ಅಂತ. ಹೀಗೆ ಇವನು ಭೀಮ, ಇವನು ಪುರುಹೂತ ಸುತ, ಇಂದ್ರಪುತ್ರನಾದಂತಹ ಅರ್ಜುನ. ಅನ್ಯೇ ಏತೆ ಪಾರ್ಥಃ, ಉಳಿದವರೆಲ್ಲರೂ ಕೂಡ ಇವರು ಪಾಂಡವರು ಅಂತ ನಕುಲ ಸಹದೇವ ಮತ್ತು ಧರ್ಮರಾಜನನ್ನ ಸೋಲಿಸಿ ಶ್ರೀಕೃಷ್ಣ ಪರಮಾತ್ಮ ಬಲರಾಮನಿಗೆ ಹೇಳ್ತಾನೆ. ಯಾವಾಗ ಹಲಿನೆ ಅಂತಂದ್ರೆ ಫಲಾಯುಧಧಾರಿಯಾದಂತಹ ಆ ಬಲರಾಮ ಅಂತ. ಯಾವಾಗ ಬಲರಾಮನಿಗೆ ಪಾಂಡವರು ಇದ್ದಾರೆ ಎನ್ನುವಂತ ವಿಚಾರ ಗೊತ್ತಾಯಿತು, ತಕ್ಷಣ ಅವನಿಗೆ ಭಾರೀ ಸಂತೋಷ ಆಯಿತು ಅಂತೆ. ಮುದಂ ಆಪ, ಪಾಂಡವರನ್ನು ದುಷ್ಟಯೋ ನೋಡಿದ ತಕ್ಷಣವೇನೆ ಬಲರಾಮನಿಗೆ ಭಾರೀ ಸಂತೋಷ ಆಯಿತು. ಇದು ಒಂದು ಹಂತ ಆದ್ರೆ, ಇನ್ನೊಬ್ಬ ಇದ್ದ ಅಲ್ಲಿ ಯಾದವ ವೀರ ಸಾತ್ಯಕಿ ಅಂತ, ಉತ್ತಮ ಪರಾಕ್ರಮಶಾಲಿ ಮತ್ತು ಯುವಕ. ಆ ಸಾತ್ಯಕಿಗೆ ಅವನು ಶಿನೇಶ್ಚ ಪುತ್ರ, ಶಿನಿಯ ಮೊಮ್ಮಗ, ಶಿನಿಯ ಮಗ ಸತ್ಯಕ ಅಂತ, ಸತ್ಯಕನ ಮಗ ಸಾತ್ಯಕಿ. ಅವನಿಗೆ ಭಾರಿ ಸಂತೋಷ ಆಯ್ತು ಅಂತೆ. ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಖಡ್ಗಂ ಪ್ರಗೃಹ್ಯ ಹರ್ಷಾತ್ ಪರಿಪುಪ್ಲವೇತ್ರ, ಸುತ್ತಲೂ ಕೂಡ ಆ ಖಡ್ಗವನ್ನ ಹಿಡಿದುಕೊಂಡು ಪುಪ್ಲವೇ ಜಿಗಿದಾಡಿ ಕುಣಿಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಅಷ್ಟು ಹರ್ಷ ಸಂತೋಷ ಆಯ್ತು ಅಂತ. ನಾವು ಕೆಲವೊಂದ್ಸಲ ನೋಡಿರ್ತೇವೆ, ಈ ದೊಡ್ಡ ದೊಡ್ಡವರ ಮದುವೆಗಳಲ್ಲಿ ಆ ಖಡ್ಗವನ್ನು ಹಿಡಿದುಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲೂ ಕೂಡ ಆ ಸಾತ್ವಿಕಿ ಏನ್ ಮಾಡಿದ, ಪಾಂಡವರು ಬದುಕಿದ್ದಾರೆ ಎನ್ನುವಂತ ವಿಚಾರವನ್ನು ಕೇಳಿ, ಪಾಂಡವರನ್ನು ಪ್ರತ್ಯಕ್ಷವಾಗಿ ನೋಡಿ ಭಾರಿ ಸಂತೋಷ ಪಟ್ಟು ಖಡ್ಗವನ್ನ ಹಿಡಿದುಕೊಂಡು ವೀರ ನೃತ್ಯವನ್ನ ಮಾಡ್ತಾ ಇದ್ದಾನೆ. ಹೀಗೆ ಬಲರಾಮನಿಗೂ ಭಾರಿ ಸಂತೋಷ ಆಯಿತು, ಸಾತ್ವಿಕಿಗೂ ಕೂಡ ಭಾರಿ ಸಂತೋಷ ಆಯಿತು. ಮುಂದೆ ಪ್ರೀತೇಷು ಸರ್ವ ಯದುಷು, ಪ್ರಪಲಾಯಿತೇಷು, ದುರ್ಯೋಧನಾದಿ ನೃಪತಿಷ್ವಖಿಲೇಷು ಭೀಮಾ. ಕರ್ಣೋಭ್ಯಯಾತ್ ಹರಿ ಹಯಾತ್ಮಜಮಾಶು ಮದ್ರ ರಾಜೋ ಜಗಾಮ ಪವನಾತ್ಮಜಮೇವ ವೀರಃ. ಪದಚ್ಛೇದ. ಪ್ರೀತೇಷು ಸರ್ವಯದುಷು ಪ್ರಪಲಾಯಿತೇಷು ದುರ್ಯೋಧನಾದಿ ನೃಪತಿಷು ಅಖಿಲೇಷು ಭೀಮಾತ್ ಕರ್ಣಃ ಅಭ್ಯಯಾತ್ ಹರಿಹಯಾತ್ಮಜಂ ಆಶು ಮದ್ರರಾಜಃ ಜಗಾಮ ಪವನಾತ್ಮಜಂ ಏವ ವೀರಃ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಯಾದವರಿಗೂ ಕೂಡ ಭಾರಿ ಸಂತೋಷ ಆಯಿತು ಅಂತೆ. ಸರ್ವ ಯದುಷು ಪ್ರೀತೇಶು, ಯಾದವರಿಗೆ ಭಾರಿ ಸಂತೋಷ ಆಯಿತು. ದುರ್ಯೋಧನಾದಿ ನೃಪತಿಷು, ದುರ್ಯೋಧನನೇ ಮೊದಲಾದಂತಹ ಅನೇಕ ರಾಜಕುಮಾರರೆಲ್ಲರೂ ಕೂಡ ಪ್ರಪಲಾಯಿತೇಶು, ಆ ಭೀಮನ ಪರಾಕ್ರಮವನ್ನು ನೋಡಿ ಓಡಿ ಹೋಗ್ಬಿಟ್ರು ಅಂತೆ. ಹೀಗೆ ಎಲ್ಲರೂ ಕೂಡ ಓಡಿ ಹೋದಾಗ ಇಲ್ಲಿ ಏನಾಯ್ತು, ಮಹಾಪರಾಕ್ರಮಿಯಾದಂತಹ ಕರ್ಣ ತಾನು
ಅರ್ಜುನನ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾನೆ. ಅರ್ಜುನನನ್ನ ಆಚಾರ್ಯರು ಇಲ್ಲಿ ಹರಿಹಯಾತ್ಮಜ ಎಂಬುದಾಗಿ ಕರೀತಾ ಇದ್ದಾರೆ. ಹರಿಹಯಾತ್ಮಜ ಅಂತಂದ್ರೆ ಅರ್ಜುನನ ಹತ್ರ ಇದ್ದಂತಹ ಒಂದು ಕುದುರೆಗೆ ಹರಿ ಅಂತ ಎಂಬುದಾಗಿ ಹೆಸರು. ಹಯ ಅಂದ್ರೆ ಕುದುರೆ. ಹರಿ ಎನ್ನುವಂತಹ ಹಯ ಕುದುರೆ ಆ ದೇವೇಂದ್ರನ ಹತ್ರ ಇತ್ತು. ಹಾಗಾಗಿ ದೇವೇಂದ್ರನಿಗೆ ಹರಿಹಯ ಎಂಬುದಾಗಿ ಹೆಸರು. ಹರಿಹಯಾತ್ಮಜ ಅಂತಂದ್ರೆ ಇಂದ್ರನ ಮಗ ಅರ್ಜುನ ಅಂತ. ಇನ್ನು ಅಮರಕೋಶದಲ್ಲಿ ಹೇಳುವಂತೆ ಹರಿದ್ವರ್ಣದ ಕುದುರೆಗಳು ಅರ್ಥಾತ್ ಹಸಿರು ಬಣ್ಣದ ಕುದುರೆಗಳು ಆ ಅರ್ಜುನನ ಹತ್ರ ಇತ್ತು. ಹಾಗಾಗಿ ಅವರನ್ನ ಹರಿಹಯ ಎಂಬುದಾಗಿ ಕರೀತಾರೆ ಎಂಬುದಾಗಿ ಅಮರಕೋಶಕಾರ ಹೇಳ್ತಾನೆ. ಅಂದ್ರೆ ಅಮರಕೋಶ ಅಂತಂದ್ರೆ ಸಂಸ್ಕೃತದಲ್ಲಿ ಬರುವಂತಹ ಒಂದು ಅನೇಕ ಶಬ್ದಗಳಿಗೆ ಏನೇನು ಅರ್ಥ ಅಂತ ಹೇಳ್ತಾ ಹೋಗ್ತಾರೆ. ಕುದುರೆ ಎನ್ನುವಂತ ಅರ್ಥದಲ್ಲಿ ಎಷ್ಟು ಶಬ್ದಗಳಿದ್ದಾವೆ ಅಂತ ಹೇಳ್ತಾ ಹೋಗ್ತಾರೆ. ಹರಿ ಅಂತ ಕುದುರೆ ಕರೀತಾರೆ, ಹಯ ಅಂತ ಕುದುರೆ ಕರೀತಾರೆ, ಇನ್ನು ಸಿಂಹಕ್ಕೆ ಸಿಂಹ ಅಂತ ಕರೀತಾರೆ, ಮೃಗೇಂದ್ರ ಅಂತ ಕರೀತಾರೆ, ಪಂಚಾಸ್ಯ ಅಂತ ಕರೀತಾರೆ. ಹೀಗೆ ಒಂದು ಆ ವಸ್ತುವನ್ನ ಯಾವ ಯಾವ ಶಬ್ದಗಳಿಂದ ಕರಿಬಹುದು ಅಂತ ಒಬ್ಬ ರಾಜ, ಜಯಸಿಂಹ ಅಂತೇನೋ ರಾಜ, ಅವನು ಅಮರಕೋಶ ಅಂತ ಬರೆದಿದ್ದಾನೆ. ಅದರಲ್ಲಿ ಅದು ಪ್ರಸಿದ್ಧವಾಗಿ ಎಲ್ಲರೂ ಕೂಡ ಅಂಗೀಕಾರ ಮಾಡುವಂತಹ ಕೋಶ. ಅದರಲ್ಲಿ ಹರಿದ್ವರ್ಣದ ಕುದುರೆಗಳು, ಹಸಿರು ಬಣ್ಣದ ಕುದುರೆಗಳು ಇಂದ್ರನ ಹತ್ರ ಇದ್ದು, ಹಾಗಾಗಿ ಅವನನ್ನು ಹರಿಯಯ ಎಂಬುದಕ್ಕೆ ಕರೀತಾರೆ ಎಂಬುದಾಗಿ ಬರೀತಾನೆ. ಅಮರಸಿಂಹ ಆ, ಅಮರಸಿಂಹ ಅಂತ ಇರ್ಬೇಕೇನೋ ರಾಜನ ಹೆಸರು. ಒಟ್ಟಿನಲ್ಲಿ ಆ ಕರ್ಣ ತಾನು ಅರ್ಜುನನ ಮೇಲೆ ಆಕ್ರಮಣವನ್ನ ಮಾಡಿದ. ಅದೇ ರೀತಿಯಾಗಿ ಮದ್ರ ದೇಶದ ರಾಜನಾದಂತಹ ಶಲ್ಯ ತಾನು ಭೀಮಸೇನ ದೇವರ ಮೇಲೆ ಆಕ್ರಮಣವನ್ನ ಮಾಡಿದ. ಹೀಗೆ ಬಹುತೇಕ ರಾಜ ಮಹಾರಾಜರು ಓಡಿಯೇ ಹೋಗ್ಬಿಟ್ರು. ಉಳಿದದ್ದು ಇಬ್ಬರು ಮಾತ್ರ, ಒಂದು ಕರ್ಣ, ಒಂದು ಶಲ್ಯ. ಶಲ್ಯ ಅವನು ಒಳ್ಳೆ ಪರಾಕ್ರಮಶಾಲಿ, ಬಾಹು ಯುದ್ಧದಲ್ಲಿ ಎಲ್ಲ ಒಳ್ಳೆ ಪರಾಕ್ರಮಶಾಲಿ. ಕರ್ಣ ಅಸ್ತ್ರವನ್ನು ತಿಳಿದಂತಹ ವ್ಯಕ್ತಿಗಳಲ್ಲಿ ಮಹಾಪರಾಕ್ರಮಶಾಲಿ, ಫೇಮಸ್ ಅಸ್ತ್ರಜ್ಞ. ಹೀಗೆ ಅವರಿಬ್ಬರೂ ಕೂಡ ಅರ್ಜುನನ ಮೇಲೆ ಮತ್ತು ಭೀಮಸೇನ ದೇವರ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ. ಮುಂದೆ ವಿಪ್ರೇಶು ದಂಡಪಟ. ಆಚಾರ್ಯ ಇವ್ರಿಗೆ ಆ ಭೀಮಾ ಅರ್ಜುನ ಅಂತ ಗೊತ್ತಾಯ್ತಾ ಅವರಿಗೆ ಏನು ಅಂತ? ಇಲ್ಲ ಇಲ್ಲ ಇನ್ನೂ ಇಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲದೆ. ಹೌದು. ಸರಿ. ವಿಪ್ರೇಶು ದಂಡಪಟ ದರ್ಭ ಮಹಾಜಿನಾನಿ ಕೋಪಾತ್ ಕ್ಷಿಪತ್ಸು ನ ವಿನಾಶನಮತ್ರ ಭೂಯಾತ್. ಕ್ಷತ್ರಸ್ಯ ವೈರತ ಇತಿ ದ್ರುಪದೇ ಚ ಕೃಷ್ಣಂ ವಿಪ್ರಾಂಶ್ಚ ಯಾಚತಿ ಸಹ ಮಾರುತಿರಾರಶಲ್ಯಂ. ಪದಚ್ಛೇದ. ವಿಪ್ರೇಶು ದಂಡಪಟದರ್ಭ ಮಹಾಜಿನಾನಿ ಕೋಪಾತ್ ಕ್ಷಿಪತ್ಸು ನ ವಿನಾಶನಂ ಅತ್ರ ಭೂಯಾತ್. ಶತ್ರಸ್ಯ ವೈರತಃ ಇತಿ ದ್ರುಪದೇ ಚ ಕೃಷ್ಣಂ ವಿಪ್ರಾನ್ ಚ ಯಾಚತಿ ಸಹ ಮಾರುತಿಃ ಆರ ಶಲ್ಯಂ. ಈ ಕಡೆಗೆ ಬ್ರಾಹ್ಮಣರಿಗೆ ಕೋಪ ಬಂದ್ಬಿಡ್ತವಂತೆ.
ಈ ಕ್ಷತ್ರಿಯರ ಕೈಯಲ್ಲಿ ಆಗದೇ ಇರುವುದನ್ನ ನಮ್ಮ ಒಬ್ಬ ಬ್ರಾಹ್ಮಣ ಸಾಧಿಸಿದ್ದಾನೆ, ಅದನ್ನು ಕಂಡು ಸಹಿಸುವಂತಹ ಒಂದು ಸಾಮರ್ಥ್ಯವು ಕೂಡ ಈ ಕ್ಷತ್ರಿಯರಿಗೆ ಇಲ್ಲ ಅಂತ ನಮ್ಮ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ದಾರಂತ ಅವರಿಗೆ ಭಾರಿ ಕೋಪ ಬಂತು. ವಿಪ್ರೇಶು ಕೋಪಾತ್, ಕೋಪದಿಂದ ಏನ್ ಮಾಡಿದ್ರು, ಅವ್ರ ಕೈಲಿ ಏನು ಆಯುಧಗಳಿಲ್ಲ, ಮತ್ತೇನ್ ಮಾಡ್ಬೇಕು, ದಂಡ ಪಟ ದರ್ಭ ಮಹಾಜಿನಾನಿ, ತಮ್ಮ ಕೈಲಿದ್ದಂತಹ ದಂಡ, ಅದೇ ರೀತಿ ಪಟ ಅಂದ್ರೆ ವಸ್ತ್ರ, ಅಂಗವಸ್ತ್ರ ಇತ್ಯಾದಿಗಳು, ದರ್ಭೆ ಇತ್ತು, ಕೃಷ್ಣಾರ್ಜುನ ಇತ್ತು ಆಸನವಾಗಿ, ಅವೆಲ್ಲವನ್ನು ಕೂಡ ಆ ಕ್ಷತ್ರಿಯರ ಮೇಲೆ ಎಸೀತಾ ಇದ್ದಾರೆ. ತಮ್ಮ ಕೈಲಿ ಏನು ಒಂದು ವಿರೋಧ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನ ಮಾಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಆ ಭಾಗ ಬರುತ್ತೆ. ಅಜಿನಾನ್ಯ ಅವಧುನ್ವಂತಹ ಕರಕಾಂಶ್ಚ ದ್ವಿಜರ್ಷಭಾಃ ಊಚುಸ್ತೇಭೀರ್ನ ಕರ್ತವ್ಯ ವಯಂ ಯೋತ್ಸ್ಯಾಮಹೇ ರಿಪೂನ್ ಅಂತ ಆ ಅರ್ಜುನ ಮತ್ತು ಭೀಮರಿಗೆ ಧೈರ್ಯ ಹೇಳ್ತಾರೆ ಬ್ರಾಹ್ಮಣರು. ನಮ್ಮ ಕೈಲಿ ಕೃಷ್ಣಾರ್ಜುನ ಇದೆ, ಕಮಂಡಲು ಇದೆ, ದರ್ಭೆ ಇದೆ, ಕೋಲಿದೆ, ಹಾಗಾಗಿ ನೀವೇನು ಹೆದರಬೇಡಿ, ನಾವು ಯುದ್ಧ ಮಾಡಿ ನಿಮ್ಮನ್ನು ಉಳಿಸ್ತೇವೆ ಅಂತ ಅರ್ಜುನ ಮತ್ತು ಭೀಮರಿಗೆ ಬ್ರಾಹ್ಮಣರು ಹೇಳ್ತಾರೆ ಅಂತೆ. ಆವಾಗ ಅರ್ಜುನ ಹೇಳ್ತಾನೆ, ಯುವಾಚ ಪ್ರೇಕ್ಷಕ ಭೂತ್ವ ಯೂಯಂ ತಿಷ್ಠದ ಪಾರ್ಶ್ವತಃ ಅಂತ, ನೀವೇನೂ ತಲೆ ಕೆಡಿಸ್ಕೋಬೇಡಿ, ನೀವು ಸುಮ್ಮನೆ ಪ್ರೇಕ್ಷಕರಾಗಿ ಒಂದ್ ಕಡೆ ಕೂತ್ಕೊಳ್ಳಿ ಸಾಕು, ನಾವು ಎಲ್ಲರನ್ನೂ ಕೂಡ ನಿಗ್ರಹ ಮಾಡ್ತೇವೆ ಅಂತ ಅರ್ಜುನ ನತ್ತ ಅವರಿಗೆ ಹೇಳ್ತಾನೆ ಅಂತೆ. ಪ್ರಹಸನ್ನಿವ ಅರ್ಜುನ ಅಂತ ಒಟ್ಟಿನಲ್ಲಿ ಈ ಬ್ರಾಹ್ಮಣರು ಒಂದು ತಮ್ಮ ಕೈಲಿ ಆದಂತಹ ವಿರೋಧವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಈ ರೀತಿಯಾಗಿ ದರ್ಭೆ, ಕೃಷ್ಣಾಜಿನ ಮತ್ತು ದಂಡ ಮುಂತಾದಂಥವುಗಳನ್ನ ಅವರ ಮೇಲೆ ಎಸೀತಾರೆ. ಆ ಸಂದರ್ಭದಲ್ಲಿ ದೃಪದನಿಗೆ ಭಾರಿ ಭಯ ಆಗುತ್ತಂತೆ. ಯಾಕೆಂದ್ರೆ ಬಂದಂಥವರು ಸಾಮಾನ್ಯರಲ್ಲ, ದೊಡ್ಡ ದೊಡ್ಡ ಬ್ರಾಹ್ಮಣರು, ಜ್ಞಾನಿಗಳು. ಅವರೇನ್ ಮಾಡ್ತಾ ಇದ್ದಾರೆ, ಇವತ್ತು ಕೋಪಗೊಂಡಿದ್ದಾರೆ. ಕೋಪಗೊಂಡಿದ್ದರ ನಿಮಿತ್ತ ಸ್ಥಳ ಯಾವುದು, ನನ್ನ ಅರಮನೆ, ಹಾಗಾಗಿ ಯಜಮಾನ ಕಾರಣ ಆಗ್ತಾನೆ ಎಲ್ಲದಕ್ಕೂ ಕೂಡ. ಹಾಗಾಗಿ ಈ ಒಂದು ಕೋಪದಿಂದಾಗಿ ಮುಂದೆ ಕ್ಷತ್ರಸ್ಯ ನ ವಿನಾಶನ, ಇಡೀ ಕ್ಷತ್ರಿಯರ ಕುಲವೇ ನಾಶವಾಗಬಾರದು. ಬ್ರಾಹ್ಮಣರ ಕೋಪ ಇರಂತ ಹೇಳಿ ಬರೋದಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಿಂದಾಗಿ ಬಂದಂತಹ ಕ್ಷತ್ರಿಯರ ನಾಶ ಆಗಬಾರದು, ಅದಕ್ಕೆ ನಾನು ಕಾರಣನಾಗಬಾರದು ಎನ್ನುವಂತಹ ಹೆದರಿಕೆಯಿಂದಾಗಿ ಅವನೇನ್ ಮಾಡಿದ, ಕೃಷ್ಣಂ ವಿಪ್ರಾಂಶ್ಚ, ಆ ಎಲ್ಲ ಬ್ರಾಹ್ಮಣರಿಗೆ ಮತ್ತು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ಕೊಂಡ ಅಂತೆ. ದಯವಿಟ್ಟು ಇದನ್ನ ನಿಲ್ಲಿಸಿ ನಿಲ್ಲಿಸಿ ಎಂಬ ಪ್ರಾರ್ಥನೆ ಮಾಡ್ಕೊಂಡ. ಅಲ್ಲಿ ಹೇಳುವಂತೆ ಬ್ರಾಹ್ಮಣರು ಶಾಂತರಾದರು ಅಂತೆ. ಸರಿ, ನಾವೇನ್ ಮಾಡೋದಿಲ್ಲ ಅಂತ ಶಾಂತರಾಗ್ತಾರೆ. ಹೀಗೆ ಅರ್ಜುನನ ಮಾತಿನಿಂದಾಗಿ ಮತ್ತು ದೃಪದನ ಮಾತಿನಿಂದಾಗಿ ಬ್ರಾಹ್ಮಣರು ಶಾಂತರಾಗಿ ಅದನ್ನ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ಬಿಟ್ರು. ಈ ಕಡೆ ಯುದ್ಧ ನಡೀತಾನೆ ಇತ್ತು. ಮಾರುತಿ ಶಲ್ಯಂ ಆರ, ಮಾರುತಿ ಅಂದ್ರೆ ಭೀಮಸೇನ ದೇವರು ಶಲ್ಯನ ಮೇಲೆ ಯುದ್ಧಕ್ಕೆ ಅಂತ ಹೋಗ್ತಾ ಇದ್ದಾರೆ. ಹೀಗೆ ಒಟ್ಟು 4 ಜನರ ಮಧ್ಯದಲ್ಲಿ ಯುದ್ಧ ಎಂಬುದು ಆಗ್ತಾ ಇದೆ. ಅರ್ಜುನ ಮತ್ತು ಕರ್ಣ, ಈ ಕಡೆ ಭೀಮಸೇನ ಮತ್ತು ಶಲ್ಯ, ಇವರ ಮಧ್ಯದಲ್ಲಿ ಯುದ್ಧ ಎಂಬುದು ಆಗ್ತಾ ಇದೆ. ಮುಂದೆ ವೃಕ್ಷ ವೃಕ್ಷಂ ತ್ವಸೌ ಪ್ರತಿನಿಧಾಯ ಚ ಮದ್ರರಾಜಂ ದೌರ್ಭ್ಯಾಂ ಪ್ರಗೃಹ್ಯ ಜವತೋ ಗಗನೆ ನಿಧಾಯ ಬಂಧುತ್ವತೋ ಭುವಿ ಶನೈರದಧಾತ್ ಸತಸ್ಯ ವಿಜ್ಞಾಯ ವೀರ್ಯಂ ಅಗಮನ್ ನಿಜ ರಾಜಧಾನೀಂ.
ಪದಚ್ಛೇದ. ವೃಕ್ಷಂ ತು ಅಸೌ ಪ್ರತಿನಿಧಾಯ ಚ ಮದ್ರರಾಜಂ ದೌರ್ಭ್ಯಾಂ ಪ್ರಗೃಹ್ಯ ಜವತಃ ಗಗನೆ ನಿಧಾಯ ಬಂಧುತ್ವತಃ ಭುವಿ ಶನೈಃ ಅದಧಾತ್ ಸಹ ತಸ್ಯ ವಿಜ್ಞಾಯ ವೀರ್ಯಂ ಅಗಮತ್ ನಿಜ ರಾಜಧಾನೀಂ. ವೃಕ್ಷಂ ತ್ವಸೌ ಇಲ್ಲಿ ಒಂದು ನಿಮಿಷ. ಭೀಮಸೇನ ದೇವರೇ ಮಾಡಿದ್ರು, ತಮ್ಮ ಕೈಲಿದ್ದಂತಹ ಮರದಿಂದಾಗಿ ಎಲ್ಲ ರಾಜ ಮಹಾರಾಜರನ್ನು ಕೂಡ ಹೆದರಿಸಿ ಓಡಿಸಿಬಿಟ್ರು. ಪರಾಕ್ರಮಿಯಾದಂತ ಶಲ್ಯ ಒಬ್ಬ ಬಂದ. ಆವಾಗ ಭೀಮಸೇನ ದೇವರೇ ಮಾಡಿದ್ರು, ವೃಕ್ಷಂ ಪ್ರತಿನಿಧಾಯ, ವೃಕ್ಷವನ್ನು ವಾಪಸ್ ಕೆಳಗಡೆ ಇಟ್ರು. ಇಟ್ಟು ಏನ್ ಮಾಡಿದ್ರು, ಕೈ ಖಾಲಿ ಆಯ್ತು. ಈಗ ಆ ಜಾಗದಲ್ಲಿ ಮದ್ರರಾಜಂ ದೌರ್ಭ್ಯಾಂ ಪ್ರಗೃಹ್ಯತ್, ಆ ಒಂದು ಶಲ್ಯನನ್ನ, ಮದ್ರರಾಜನಾದಂತ ಶಲ್ಯನನ್ನ ಎರಡೂ ಕೈಗಳಿಂದ ಎತ್ತಿಕೊಂಡು ಗಗನೆ ಜವತಃ ನಿಧಾಯ, ಭಾರಿ ವೇಗದಿಂದಾಗಿ ಆಕಾಶಕ್ಕೆ ಎತ್ತಿ ಹಿಡ್ಕೊಂಡ್ಬಿಟ್ರು, ಮೇಲೆ ಎತ್ತಿ ಹಿಡ್ಕೊಂಡ್ಬಿಟ್ರು. ಭೀಮಸೇನ ದೇವರು ವೇಗವಾಗಿ ಎತ್ತಿ ಹಿಡಿದುಕೊಂಡು ಮುಂದೆ ಕೊಲ್ಲಲಿಲ್ಲ. ಯಾಕೆ? ಅವರು ತನಗೆ ಬಂಧು ಆಗಬೇಕು. ಶಲ್ಯ ಸೋದರ ಮಾವ, ಅರ್ಥಾತ್ ಪಾಂಡುರಾಜನ ಇನ್ನೊಬ್ಬ ಮಡದಿಯಾದಂತಹ ಮಾದ್ರಿಯ ಸಹೋದರ ಶಲ್ಯ. ಹಾಗಾಗಿ ಸಂಬಂಧದಲ್ಲಿ ಭೀಮಸೇನ ದೇವರಿಗೆ ಸೋದರ ಮಾವನಾಗಬೇಕು. ಹಾಗಾಗಿ ಮಾಡಿದ, ಬಂಧುತ್ವತಃ, ತನಗೆ ಬಂಧುವಾಗಿದ್ದಾನೆ, ಆದ್ದರಿಂದಾಗಿ ತಾನೇ ಮಾಡಿದ, ಅವನನ್ನ ಶನೈಹಿ, ಎತ್ತುವಾಗ ಭಾರಿ ವೇಗದಿಂದಾಗಿ ಎತ್ತಿದ್ದ, ಇಳಿಸಬೇಕಾದ್ರೆ ಶನೈಹಿ, ನಿಧಾನವಾಗಿ ಅವನನ್ನ ಭುವಿ ಅದಧಾ, ಭೂಮಿ ಮೇಲೆ ಇಳಿಸಿದ. ಆವಾಗ ಭೀಮಸೇನ ದೇವರ ಪರಾಕ್ರಮ ಗೊತ್ತಾಗಿ ಶಲ್ಯ ಮಾಡಿದ, ನಿಜ ರಾಜಧಾನಿಂ ಅಗಮತ್, ತನ್ನ ರಾಜಧಾನಿಗೆ, ಮದ್ರ ರಾಜ್ಯಕ್ಕೆ ವಾಪಸ್ ಹೋಗಿಬಿಟ್ಟ. ಈ ರೀತಿಯಾಗಿ ಪರಾಕ್ರಮಿಯಾದಂತಹ ಶಲ್ಯ ತಾನು ಸೋತು ತನ್ನ ರಾಜಧಾನಿಗೆ ವಾಪಸ್ ಹೋದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಈ ಕಡೆ ಅರ್ಜುನ ಮತ್ತು ಕರ್ಣರ ಯುದ್ಧ ನಡೀತಾ ಇರುತ್ತೆ. ಆ ಒಂದು ಯುದ್ಧ ಹೇಗೆ ನಡೆಯಿತು, ಯಾರು ಗೆದ್ದರು ಎನ್ನುವಂತ ವಿಚಾರವನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ.